ಇನ್ನು ಕಾಲ್ತುಳಿತ ದುರಂತದಲ್ಲಿ 11 ಜನರ ಸಾವಿಗೆ ಸರ್ಕಾರವೇ ಕಾರಣ. ರಾಜ್ಯ ಸರ್ಕಾರ ಚಿಕ್ಕ ಚಿಕ್ಕ ಮಕ್ಕಳನ್ನ ಬಲಿ ಪಡ್ಕೊಂಡಿದೆ. ರಾಜ್ಯದಲ್ಲಿರೋ ಕಾಂಗ್ರೆಸ್ ಸರ್ಕಾರ ಭಂಡತನದ ಸರ್ಕಾರ ಅಂತ ಹೇಳಿ ಸಿಎಂ ಡಿಸಿಎಂ ವಿರುದ್ಧ ಬಿಜೆಪಿ ನಾಯಕ ಸುರೇಶ್ ಕುಮಾರ್ ಕಿಡಿಕಾರಿದ್ದಾರೆ. ಸುರೇಶ್ ಕುಮಾರ್ ಅವರನ್ನ ನಮ್ಮ ಪ್ರತಿನಿಧಿ ಮಧುಸೂದನ್ ಮಾತನಾಡಿಸಿದ್ದಾರೆ. ಈ ವಿಚಾರವಾಗಿ ನೋಡೋಣ ಬನ್ನಿ. ಮಾತನಾಡಲಿಕ್ಕೆ ಮಾಜಿ ಕಾನೂನು ಸಚಿವರು ಜೊತೆಗೆ ಹಾಲಿ ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಸುರೇಶ್ ಕುಮಾರ್ ಇದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸುರೇಶ್ ಕುಮಾರ್ ಅವರೇ, ಕಾಲ್ತುಳಿತ ಪ್ರಕರಣ ನಿಜವಾಗ್ಲೂ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ದುರಂತ ನಡೆದೋಗಿದೆ. ಆದ್ರೂ ಕೂಡ ಮೊಂಡತನದ ಸರ್ಕಾರ ಇವತ್ತು ತಾವು ಕೂಡ ಶಾಸಕರಾಗಿ ಮಾಜಿ ಸಚಿವರಾಗಿ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಿದ್ರಿ, ಹೋರಾಟ ಮಾಡ್ತಾ ಇದ್ರಿ, ಆಗ್ರಹಿಸ್ತಾ ಇದ್ದೀರಿ. ನೋಡಿ, ನಮ್ಮ ರಾಜ್ಯದಲ್ಲಿ ಬಹಳ ಹಿಂದೆ ವೀನಸ್ ದುರಂತ ನಡೆದಿತ್ತು. ಅದಾದ್ಮೇಲೆ ಕಳವಟ್ಟಿ ದುರಂತ ನಡೀತು. ಆಮೇಲೆ ಗಂಗಾರಾಮ್ ದುರಂತ ನಡೀತು. ಅದಾದ ನಂತರ ಇವತ್ತೇ ನನಗೆ ಬಹಳ ಸಂಕಟ ಆಗ್ತಾ ಇರೋದು, ಒಂದು ಕ್ರಿಕೆಟ್ ಟೀಮಲ್ಲಿ 11 ಜನ ಇರ್ತಾರೆ. ಇವತ್ತು ಇವರು ಬಲಿ ತಗೊಂಡಿರೋದು 11 ಜನನ. 11 ವರ್ಷದ ಬಾಲಕ, 14 ವರ್ಷದ ಒಂದು ವ್ಯಕ್ತಿ. ನೀವು ಹೇಳಿದ್ರಿ ಕಾಲ್ ತುಳಿತ ಯಾರು ಕೂಡ ಊಹೆ ಮಾಡಕ್ಕಾಗಲ್ಲ ಅಂತ. ಮಾಡಬೇಕಾಗಿತ್ತು ಇವರು. ಅದಕ್ಕೆ ಇಂಟೆಲಿಜೆನ್ಸ್ ಅಂತ ಇರೋದು. ಇವರು ಮಾಡಬೇಕಾಯ್ತು. ಎಷ್ಟು ಜನ ಸೇರ್ತಾರೆ, ಏನು ಅನಾಹುತ ಆಗುತ್ತೆ, ಎಷ್ಟು ಪ್ರಿಪರೇಷನ್ ಬೇಕಾಗುತ್ತೆ, ಇದನ್ನು ನೋಡ್ಬೇಕಾಗಿತ್ತು ಇವರು ತಮ್ಮ ರಾಜಕೀಯ ಕೀಳು ಪ್ರಚಾರದ ಗೀಳಿನಿಂದ ಇವತ್ತು 11 ಜನ ಬಲಿ ತಗೊಂಡಿದ್ದಾರೆ. ಬಲಿ ತಗೊಂಡಿರೋದು ಇವರು. ಬಲಿ ಪಶು ಆಗಿರೋದು ಬೆಂಗಳೂರಿನ ಪೊಲೀಸರು. ಬಲಿ ತಗೊಂಡಿರೋದು ಇವರು. ಬೇಡ, ಇದು ಅಗತ್ಯ ಇಲ್ಲ, ಕಷ್ಟ ಆಗತ್ತೆ ಅಂತ ಏನು ಅಭಿಪ್ರಾಯ ಕೊಟ್ಟಿದ್ರು, ಅದನ್ನ ಬದಿಗೆ ತಳ್ಳಿ ನಾವು ಮಾಡೇ ಮಾಡ್ತೀವಿ, ವಿಧಾನಸೌಧದ ಮೆಟ್ಲ ಮೇಲೆ ಮಾಡ್ತೀವಿ, ನಾನು ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲೇ ಮಾಡ್ತೀನಿ ಅಂತ ಮಾಡಿ ಇವತ್ತು ತಗೊಂಡ್ರಲ್ಲ. ಇದುವರೆಗೂ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ ಬೇಷದ್ ಕ್ಷಮೆನಾದರೂ ಕೂಡ ಕೇಳಿದಾರ? ಷರತ್ತುಬದ್ಧ ಮಾತುಗಳು. ಸೊ ನನಗನ್ಸುತ್ತೆ ಇವ್ರಿಗೆ ಜವಾಬ್ದಾರಿ ಇಲ್ಲ, ಇವರಿಗೆ ಕಾಳಜಿ ಇಲ್ಲ, ಇವರಿಗೆ ಸೌಜನ್ಯ ಇಲ್ಲ, ಇವರಿಗೆ ಹೃದಯವಂತಿಕೆ ಇಲ್ಲ. ಇದರಲ್ಲೂ ಕೂಡ ರಾಜಕೀಯ ಮಾಡ್ಕೊಂಡಿದ್ದಾರೆ. ಆ ಪೊಲೀಸ್ ಆಯುಕ್ತರನ್ನ ಇದು ಸಸ್ಪೆಂಡ್ ಮಾಡೋ ಬದಲು ಇವರೊಂದು ಗೌರವದಿಂದ ರಾಜೀನಾಮೆ ಪತ್ರ ಕೊಟ್ಟಿದ್ದರೆ ಇವರಿಗೆ ಪ್ರಾಯಶಃ 11 ಜನಕ್ಕೆ ಸ್ವಲ್ಪನಾದ್ರೂ ಕೂಡ ಅನಿಸ್ತಾ ಇತ್ತೇನೋ ಇಲ್ಲಿ ಸ್ವಲ್ಪ ಸಂವೇದನೆಯಿದ್ದಾರೆ ಅಂತ. ಒಟ್ಟಾರೆ ಸರ್ಕಾರದ ವೈಫಲ್ಯ ಎದ್ದು ಕಾಣ್ತಾ ಇದೆ. ಮತ್ತೆ ಇವರೆಲ್ಲ ಹೇಳ್ದಂಗೆ ಇದೊಂದು ಕೊಲೆಗಡಕ ಸರ್ಕಾರ. ಸರ್, ನನಗೊಂದು ಕುತೂಹಲ ಇದೆ. ಸಿಎಂ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಸರ್, ಇದೆಲ್ಲ ಆದ ಬಳಿಕ. ಆದ್ರೆ ಅವತ್ತೇ ದುರಂತ ಆದಾಗ ರಾತ್ರಿ 8 ಗಂಟೆನಲ್ಲಿ ಸರ್ಕಾರಕ್ಕೂ ಇದಕ್ಕೂ ಸಂಬಂಧ ಇಲ್ಲ, ನಾವೇನು ಅನುಮತಿ ಕೊಟ್ಟಿಲ್ಲ, ಮತ್ತೆ ಡಿಸಿಎಂ ಹೇಳಿದ್ರು ಪೊಲೀಸ್ ಇಲಾಖೆ ದಕ್ಷವಾಗಿ ಕಾರ್ಯನಿರ್ವಹಿಸಿದೆ. ಇವತ್ತು ಪೊಲೀಸ್ ಅವರ ಮೇಲೆ ಕ್ರಮ. ಈಗ ಒಂದು ಕೆಲಸ ಮಾಡೋಣ ಮುದ್ದೋರೆ, ವಿಧಾನಸೌಧ ಮೆಟ್ಲು ಮೇಲೆ ನಾವಿಬ್ಬರೇ ನಿಂತ್ಕೊಂಡು ನನ್ನ ಇಂಟರ್ವ್ಯೂ ಮಾಡಕ್ಕೆ ಪರ್ಮಿಷನ್ ಕೊಡ್ತಾರ? ಹಾಗಾದ್ರೆ ಅಷ್ಟು ಜನ ಸೇರಿದ್ ಯಾರಿಗೆ? ಯಾರು ಪರ್ಮಿಷನ್ ಕೊಟ್ರು? ಸರ್ಕಾರ ಕಾರ್ಯಕ್ರಮ ಅಂತ ಅಲ್ಲ ಅಂತ ಅಂದ್ಮೇಲೆ ಸ್ವತಃ ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲಾ ಮಂತ್ರಿಗಳು ನಿಂತ್ಕೊಂಡು, ಮುಖ್ಯ ಕಾರ್ಯದರ್ಶಿ ನಿಂತ್ಕೊಂಡು ಅನುಮತಿ ಕೊಟ್ಟವ್ರು ಯಾರು? ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.